ನಡೆಸಿಕೊಡ್ಬೇಕು ಅಂತ ಕೇಳಿಕೊಡ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯನ್ನು ಅಲಂಕರಿಸಿ ಈವರೆಗೆ ತುಂಬ ವಿಶಿಷ್ಟ ಉದಾತ್ತವಾದ ವೈದಿಕ ಸಂದೇಶವನ್ನು ತುಂಬ ಸರಳವಾದ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ಗುಣಪಡಿಸಿರುವಂತಹ ಮಾನ್ಯ ಡಾಕ್ಟರ್ ಸತ್ಯನಾರಾಯಣಾಚಾರ್ಯವರಿಗೆ ನನ್ನ ವಿಶೇಷ. ಹಾಗೆ ಮಧ್ಯಾಹ್ನ ಊಟದ ನಂತರವೂ ಕೂಡ ಗೋಷ್ಠಿಯಲ್ಲಿ ಇರುವಂಥದ್ದು ಅನ್ನೋದು, ಅದರಲ್ಲೂ ಪಾಯಸದ ಊಟ ಅದ್ರ ಮೇಲೆ ಸ್ವಲ್ಪ ಕಷ್ಟ. ಹಾಗೆ ತುಂಬ ಜನ ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೊರಟೋಗ್ಬಿಟ್ಟು. ಆದರೆ ನೀವಿರುವಂಥವ್ರು ತುಂಬ ಗಟ್ಟಿ ವ್ಯಕ್ತಿ. ಯಾಕೆಂದರೆ ಗಟ್ಟಿ ವ್ಯಕ್ತಿಗಳು ಮಾತ್ರ ಊಟದ ನಂತರ ನಾನು ಕೂತ್ಕೊಳ್ತೇನೆ, ಕೇಳ್ತೇನೆ, ಒಂದು ಸ್ವಲ್ಪ ಓಡಾಡ್ಕೊಂಡು ನಾನು ಕೂತ್ಕೊಳ್ತೇನೆ, ಮಧ್ಯೆ ನೀರು ಕುಡಿತೇನೆ ಅಂತ ಹಾಗಿರ್ತೇನೆ. ಆ ಪ್ರಕಾರ ನೀವೆಲ್ಲ ಇದ್ದೀರಾ. ಹಾಗೆ ವಿಶೇಷವಾಗಿ ಈಗ ನನ್ನ ಸ್ನೇಹಿತರು ಒಂದು ವಿಚಾರದ ಪ್ರಸ್ತಾವನೆ ಮಾಡ್ತಾರೆ. ಅದು ಒಂದು ವಿಷಯದ ಉಲ್ಲೇಖವನ್ನು ಮಾಡಿಬಿಟ್ಟು ನಾನು ಅವಲೋಕನಕ್ಕೆ ಬರ್ತೇನೆ. ನಮ್ಮ ಪರಂಪರೆ, ಚಿಂತನೆ, ವೇದಗಳು ಏನಿದೆಯೋ ಇದಕ್ಕೆ ಈ ಸಂಸ್ಕಾರವನ್ನು ಹೊಂದದೇ ಇರುವಂತಹ ವ್ಯಕ್ತಿಗಳು ವ್ಯಾಖ್ಯಾನ ಮಾಡಲಾರದು. ಅಪರೂಪದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಅಂಥವ್ರು ಬೇರೆ ದೇಶದಲ್ಲಿ ಹುಟ್ಟೋದ್ಬೇಕಾದ್ರೆ ಅಪರೂಪದಲ್ಲಿ ಒಬ್ಬೊಬ್ಬ. ಆದರೆ ವ್ಯಾಖ್ಯಾನ ಮಾಡಿದವರೆಲ್ಲ ಮ್ಯಾಕ್ಸ್ ಮುಲ್ಲಾರ್ ಇರಲಿ ಅಥವಾ ಇಂಟರ್ನೆಟ್ಸ್ ಇರಲಿ ಅಥವಾ ವಿಲ್ಸನ್ ಇರಲಿ, ಅವರೆಲ್ಲ ವೇದಗಳಿಗೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಬೇಡಿ. ನನ್ನ ಗುರುಗಳಾಗಿದ್ದಂತಹ ರಂಗಪ್ರಿಯ ಸ್ವಾಮಿಗಳ ಬಗ್ಗೆ ಒಂದು ಮಾತನ್ನು ಹೇಳಿದರು. ನೋಡಪ್ಪ, ಈ ಥರದವರು ಸರಸ್ವತಿ ಹೃದಯ ಪೀಡಕರು. ಅವರು ಸರಸ್ವತಿಯ ಹೃದಯವನ್ನು ಹಿಂಡಿ ಜಾರಾಡುವಂಥವ್ರು ಅವರು ಸರಸ್ವತಿಗೆ ನಿಜವಾದ ಭಕ್ತರಲ್ಲ ಅಂತ ಹೇಳಿದರು. ಅದಕ್ಕೆ ನಾವೀಗ ಮಾಡಬೇಕಾದದ್ದು ಏನಪ್ಪ ಅಂದರೆ, ಸರಿಯಾದಂಥ ಅರ್ಥ ವ್ಯಾಖ್ಯಾನಗಳನ್ನ ನಾವು ಓದಬೇಕು ಅನ್ನೋದಾದರೆ ವೇದಗಳಿಗೆ ಸಂಬಂಧಪಟ್ಟಂತೆ ವೇದ ಸಂಸ್ಕೃತಿ ಪರಿಚಯ ಅನ್ನುವಂತಹ ಪುಸ್ತಕ, ಇದನ್ನು ಸ್ವರ್ಗೀಯ ಕೆ.ಎಸ್. ನಾರಾಯಣಾಚಾರ್ಯರು ಬರೆದಿದ್ದಾರೆ. ಈಗ ಅದು 3 ಸಂಸ್ಕೃತಗಳಲ್ಲಿ ಈಗ ಪ್ರಕಟ ಆಗಿದೆ, ತುಂಬ ಚೆನ್ನಾಗಿದೆ. ಅವರು ಇಂಗ್ಲೀಷ್ ಪ್ರೊಫೆಸರು ಆಗಿದ್ದರು. ಇಂಗ್ಲೀಷಿನ ಚೆನ್ನಾಗಿ ಅಧ್ಯಯನ ಸಂಶೋಧನೆಯನ್ನು ಮಾಡಿದರು. ವೇದ ಸಂಸ್ಕೃತವನ್ನು ಅಧ್ಯಯನ ಮಾಡಿದರು. ಸವ್ಯಸಾಚಿಯವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅಂಥವ್ರ ಪುಸ್ತಕವನ್ನು ಓದಬೇಕು. ರಂತಿದೇವ ಅವನು ಗೋವುಗಳನ್ನು ತುಂಬ ಹಿಂಸಿಸ್ಬಿಟ್ಟಿದ್ದ, ಕೊಂದುಬಿಟ್ಟಿದ್ದ ಅಂತ ಒಂದು ಉಲ್ಲೇಖವನ್ನು ಎಲ್ಲೋ ಒಂದು ಕಡೆ ಮಾಡಿದ್ರು. ಮಹಾಭಾರತದಲ್ಲಿ ಬರುತ್ತೆ ಅಂತ. ಬೆಂಗಳೂರಿನ ತ್ಯಾಗರಾಜನಗರ ಭಾರತ ದರ್ಶನ ಪ್ರಕಾಶನ ಆ ಪ್ರಸಂಗ ಏನು ಮಹಾಭಾರತದಲ್ಲಿ ಇದೆಯೋ ಅದ್ರ ಬಗ್ಗೆ ನಿಜವಾದಂಥ ಏನು ವಿಷಯ ಇದೆ, ಏನು ಅರ್ಥ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ 12 ಪುಟಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ರಂತಿದೇವ ಎಂತಹ ಗೋ ಭಕ್ತ ಆಗಿದ್ದ, ಅಲ್ಲಿ ಯಾವ ಪದ ಬರುತ್ತೆ, ಆ ಪದಕ್ಕೆ ಅರ್ಥ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅಂಥದ್ದನ್ನು ನಾವೆಲ್ಲರೂ ಓದಬೇಕು. ವಾರಕ್ಕೊಂದ್ಸತಿ ನಾವು ಸೇರಿ ಅಂಥದ್ರ ಬಗ್ಗೆ ಸ್ಟಡೀಸ್ ಕಲಿಬೇಕು. ಇವತ್ತು ನಡೆದಂಥ ವಿಚಾರದ ಬಗ್ಗೆ ನಮ್ಮ ಆಸಕ್ತರು ಈ ದೇವಸ್ಥಾನದಲ್ಲೋ ಅವ್ರ ಮನೆ ಹತ್ತಿರದಲ್ಲೋ ಇಟ್ಕೊಂಡು ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಡೆಸಬೇಕಾಗುತ್ತೆ. ಹಾಗಿಲ್ಲದೆ ಇದ್ರೆ ರಾಮಕೃಷ್ಣ ಪರಮಹಂಸರು ಅಂತ ಒಬ್ರು ಇದ್ರು ಅನ್ನೋವಾಗ ಇಂಗ್ಲೀಷರು ಅನುವಾದ ಮಾಡ್ತಾನೆ. ರಾಮಕೃಷ್ಣ ಎ ಗ್ರೇಟ್ ಗೂಸ್ ವಾಸ್ ಲಿವಿಂಗ್. ಏನು ಹಂಸ ಅಂದರೆ ಗೂಸ್ ಅಂತ, ಪರಮ ಅಂದರೆ ಗ್ರೇಟ್ ಅಂತ, ಗ್ರೇಟ್ ಗೂಸ್ ಅನ್ನೋ ಥರದ ಮತ್ತೊಬ್ಬ ವ್ಯಾಖ್ಯಾನ ಮಾಡ್ತಾರೆ. ಹಿಂಗಾಗುತ್ತೆ ನಾವು ನನ್ನನ್ನು ಸೇರಿಸ್ತಂತೆ ಸ್ವಾತಂತ್ರ್ಯ ತಂತ್ರದ ಶಿಕ್ಷಣದಲ್ಲಿ ಬಂದಂಥವ್ರು ನಾವು ವೈದೇಶಿಕವಾದಂತಹ ಇಂಗ್ಲೀಷಿನ ಪಾಠ್ಯಪುಸ್ತಕಗಳಲ್ಲೇ ಬಂದಿದ್ದರಿಂದ ನಮ್ಮ ದೇಶದ ಸ್ವತಂತ್ರ ಸೇನಾನಿಗಳು ಸ್ವಾತಂತ್ರ್ಯ ಬಂದ ನಂತರ ಮಧ್ಯಮಗಳ ರಚನೆ ಮಾಡ್ತಾರ, ಅವರು ಸ್ವ ಅನ್ನೋದನ್ನು ಬಿಟ್ಬಿಟ್ಟು ಪರತಂತ್ರದನ್ನೇ ಇಟ್ಕೊಂಡು ಶೈಕ್ಷಣಿಕವಾಗಿ ಮುಂದುವರಿಸಿದ್ದರಿಂದಾಗಿ ನಮ್ಮ ತಲೆಯಲ್ಲೂ ಅನೇಕ ಸರ್ತಿ ಅಂಥದ್ದೇ ದುಡ್ಡನ್ನು ಉಳ್ಕೊಂಡಿರುತ್ತೆ. ನಾವೆಲ್ಲರೂ ಕೂಡ ಎಚ್ಚರ ಇರಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ. ಒಬ್ಬ ವ್ಯಕ್ತಿ ಬರೀತಾನೆ, ದೇವೇಂದ್ರ ಅಂತ ಯಾರು ಪೂಜೆ ಮಾಡ್ತಾರೋ ಆತ ಹೆಂಡದ ಹೊಳೆಯಲ್ಲಿ ಮುಳುಗಿ ತೇಲ್ತಾ ಇದ್ದ ಅಂತ ಒಬ್ಬ ಬರೀತಾನೆ. ನಮ್ಮ ಯೂನಿವರ್ಸಿಟಿಯಲ್ಲಿ ಅಂಥದನ್ನ ಪಾಠ್ಯಪುಸ್ತಕವಾಗಿ ಇಟ್ಟಿರ್ತಾರೆ. ಇವತ್ತು ಮಂಗಳೂರು ಯೂನಿವರ್ಸಿಟಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಂಗಳೂರು, ಮೈಸೂರು ಇರ್ಬೋದು, ಇಂತಹ ಕುಸಿತವಾದ ಚಿಂತನೆಗಳನ್ನೇ ಬೆಳೆಸಲಿಕ್ಕೋಸ್ಕರ ಕೆಲವರು ಗುಂಪು ಕಟ್ಕೊಂಡು ಅವರೇ ಒಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಾವು ಎಚ್ಚರ ಇರಬೇಕು ಅನ್ನೋದು ಒಂದು ವಿಜ್ಞಾಪನೆ ಸಲಹೆ. ಇನ್ನು ಬೆಳಗ್ಗೆ ಇವತ್ತು ಶಾಂತಿಮತಿ ಪ್ರತಿಷ್ಠಾನ ದಶಮಾನೋತ್ಸವ ಮೇಲೆ 11ನೇ ವಾರ್ಷಿಕೋತ್ಸವ ಕೊಟ್ಟಂತಹ ಕಾರ್ಯಕ್ರಮ ಉದ್ಘಾಟನೆಗೊಂಡು ಅದರ ಅಧ್ಯಕ್ಷರು ಉದ್ಘಾಟಕರು ಎಲ್ಲ ಕೂಡ ಬಂದು ಉತ್ತಮವಾದಂತಹ ತಿಳುವಳಿಕೆಯ ಮಾತನ್ನು ನಮ್ಮೆಲ್ಲ ಕೊಟ್ಟಿದ್ದಾರೆ. ಆ ಬಳಿಕ ಗೋಷ್ಠಿ ಆರಂಭ ಆಯಿತು. ಗೋಷ್ಠಿ ಆರಂಭ ಆದಾಗ
ವಿಜಯವಾಚಾರ್ಯರು ಪೂರ್ತಿ ಶಾಂತಿವತಿ ಪ್ರತಿಷ್ಠಾನದ ಚಿಂತನೆ ವಿಷಯ ನಡ್ಕೊಂಡಂತಹ ದಾರಿ 10 ವರ್ಷಗಳಿಂದ ಇವನ್ನೆಲ್ಲ ತುಂಬ ಚೆನ್ನಾಗಿ ಮೆಲುಕು ಹಾಕಿದ್ರು. ಮುಂದೆ ಯಾವ ಥರ ಹೋಗಬೇಕು ಅನ್ನೋದಕ್ಕೆ ಅದೊಂದು ದಾರಿದೀಪ ಆಗಿತ್ತು. ಆನಂತರ ವಿಷಯದ ಪ್ರಸ್ತಾವನೆಯನ್ನು ನಾನು ಮಾಡಿ ಮಾನ್ಯ ಕೃಷ್ಣಮೂರ್ತಿ ಬಾಯಿಯವರು ಉತ್ಸರ್ಜನ ಉಪಾಕರ್ಮ ಎರಡರ ಒಂದು ವಿಶೇಷತೆ, ಅದನ್ನು ಇವತ್ತಿನ ದಿನಕ್ಕೂ ಕೂಡ ಯಾವ ರೀತಿ ಬೆಳೆಸಬೇಕು, ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ವಿಷಯವನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ಅನುಭವದಲ್ಲಿ ತಾವು ಬರೆದಿರುವಂತಹ ಗ್ರಂಥಗಳನ್ನು ಆಧರಿಸಿ, ಅಂದರೆ ಶಾಸ್ತ್ರ ಗ್ರಂಥಗಳನ್ನ ಆಧರಿಸಿ ಅವರು ಬರೆದಿರೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು ವಿಷಯವನ್ನು ಅವರು ಹೇಳಿದ್ದನ್ನು ಅವಲೋಕನ ಮಾಡೋದಾದರೆ, ಅನಧ್ಯಾಯ ಅಂದರೆ ಅಷ್ಟಮಿಯ ಅನಧ್ಯಾಯ, ಅಧಿಪತ ಅನಧ್ಯಾಯ, ಆಮೇಲೆ ಬಂದಂತಹ ಅನಧ್ಯಯನ ತ್ರಯ ಅಂತ ಬರುತ್ತೆ, ಅದರಲ್ಲಿ ಅನಧ್ಯಯನ ಅಂತ ನಾವು ಅಂದ್ಕೊಳ್ತೀವಿ. ಅಂದರೆ ಯಜುರ್ವೇದದ ದ್ವಿತೀಯ ಆರಣ್ಯಕದ ದ್ವಿತೀಯ ಪ್ರಶ್ನೆಯಲ್ಲಿ ಬರುತ್ತೆ, ದ್ವೌ ಅನಧ್ಯಾಯವು, ಎರಡು ಮಾತ್ರ ಅನಧ್ಯಾಯ ಅಂತ ಇಟ್ಕೊಂಡು ನಾವೆಲ್ಲ ಮುಂದುವರಿಬೇಕು. ಒಂದು ತಾನು ಅಶುದ್ಧನಾಗಿದ್ದೀನಿ ಅಂತ ಅನ್ನಿಸ್ತು ಅಂದರೆ, ಇನ್ನೊಂದು ನಾನು ಇರುವಂತಹ ಸ್ಥಳ ತುಂಬ ಅಶುಚಿಯಾಗಿದೆ ಅಂದರೆ ಅವೆರಡನ್ನ ಅನಧ್ಯಯನ ಮಾಡಿಕೊಂಡ್ರೆ ಸಾಕು ಅನ್ನೋದನ್ನು ಹೇಳಿದ್ದಾರೆ. ಆಮೇಲೆ ಅದೇ ಆರಣ್ಯಕದಲ್ಲಿ ಅವನು ಕೂತಿರುವಾಗ, ನಿಂತಿರುವಾಗ, ಸ್ಥಳೇವ ಗ್ರಾಮೇವ ಎಲ್ಲಿದ್ದರೂ ಕೂಡ ಅವನು ಪ್ರತಿನಿತ್ಯ ಕೆಲವು ಮಂತ್ರಗಳನ್ನಾದರೂ ಹೇಳಿರಬೇಕು. ತುಂಬ ಬ್ಯುಸಿಯೆಸ್ಟ್ ಮ್ಯಾನ್ ಸರ್, ನಾನು ನಾಳೆ ದಿವಸ ಇಲ್ಲಿಂದ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಸರ್ ಇನ್ನೇನು 5 ವರ್ಷಕ್ಕೆ ಅನ್ನುವಂಥ ವ್ಯಕ್ತಿಯಾದರೂ, ಮುಖ್ಯಮಂತ್ರಿ ಆದರೂ ಕೂಡ ಅವನು ಒಂದು ಸೂಕ್ತವನ್ನಾದರೂ ಕೂಡ ಹೇಳಿ ಹೋಗಬೇಕು ಅನ್ನೋದನ್ನು ಯಜುರಾರಣ್ಯಕಾರರನ್ನು ಉಪದೇಶ ಮಾಡಿದೆ. ಸ್ವಾಧ್ಯಾಯ ಅಧ್ಯೇತವ್ಯ, ಆ ಮೂಲತಃ ಬೀಜ ಇದೆಯಲ್ಲ, ಆ ಬೀಜವನ್ನು ನಾಶ ಮಾಡ್ತಾರೆ. ಬೀಜವನ್ನು ಉಳಿಸ್ಕೊಳ್ಳಿ. ಯಾರು ನೀರು ಹಾಕಕ್ಕೆ ಬಂದಿಲ್ಲ, ಗೊಬ್ಬರ ಹಾಕಕ್ಕೆ ಬಂದಿಲ್ಲ, ಚಿಂತೆ ಇಲ್ಲ. ನೀರು ಹಾಕಿ ಗೊಬ್ಬರ ಹಾಕುವಂಥ ಪ್ರಸಂಗ ಬರುತ್ತೆ. ನಾವು ಬೀಜವೇ ಇಲ್ಲದೆ ಹೋದರೆ ಎಷ್ಟು ನೀರು ಹಾಕೋದು ಇಲ್ಲ, ಗೊಬ್ಬರವೂ ಇಲ್ಲ. ಹಾಗೆ ಆರಣ್ಯಕದ ಏನು ಸಹವೈ ದೇವಾನ ಸ್ವಾಧ್ಯಾಯ ಇದೆಯೋ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ನಾವು ತಿಳಿಸ್ಬೇಕು. ಹಾಗೆ ಲೌಕಿಕಾಗ್ನಿಯಲ್ಲೇ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಅಯಾತಯಾಮ ಹೇಗೆ ಹಲಸಿ ಬಿಡುತ್ತೆ, ಇವೆಲ್ಲ ಕೂಡ ಅಧ್ಯಯನ ಬೇಗನೆ. ಯಾಕೆಂದರೆ ನಮ್ಮ ಶಾಸ್ತ್ರಕಾರರು ಸಪ್ತಾಣಾಚಾರ್ಯರೆಲ್ಲ ಯಾವತ್ತೇ ಹೇಳ್ತಾರೆ, ಮಾಸಾಂತೇನ ಶಾಬ್ದಿಕ, ಒಂದು ತಿಂಗಳ ಕಾಲ ವ್ಯಾಕರಣವನ್ನು ಓದಲಿಲ್ಲ ಅಂದರೆ ಮೊದಲಿನಿಂದ ಚೆಕ್ ಮಾಡಪ್ಪ, ಎಲ್ಲ ಮರ್ತೋಗಿರುತ್ತೆ. ಮುಂದಿನ ಹಂತ ಹೇಳ್ತಾರೆ ಕ್ಷಣಾರ್ಥೇನ ತಾರ್ಕಿಕ, ಒಂದು ಕ್ಷಣ ಚಿಂತನೆಯನ್ನು ಬಿಡ್ತೋದಾದ್ರೆ ಅವನು ತರ್ಕವನ್ನು ಮಾಡಲಿಕ್ಕೆ ಅಸಮರ್ಥ ಆಗಿರ್ತಾನೆ. ಹಾಗಾಗಿ ನಿರಂತರವಾಗಿ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಇವೆಲ್ಲ ಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು, ಹಾಗೆ ಇನ್ನೊಂದು ವಿಷಯವನ್ನು ಹೇಳಿದರು, ಶಾಂತಿ ಸೂಕ್ತಗಳು, ಆನೋ ಭದ್ರ ಕರ್ದವೋ ಎಂದು ವಿಶ್ವದ, ಹಾಗೆ ಪರ್ಜನ್ಯ ಸೂಕ್ತ, ಇದನ್ನು ಎಲ್ಲರೂ ಕೂಡ ಉಪಾಕರ್ಮದ ಕೊನೆಯಲ್ಲಿ ಹೇಳಿ, ವರುಣ ಏಹಿ ವರುಣ, ಏಹಿ ಅಪಾಮತೆ, ಏಹಿ ಪರ್ಜನ್ಯ, ಸುವೃಷ್ಟಿಂದೇಹಿ 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 ಹೇಳಿ 3 ಸರ್ತಿ ಹೇಳಿ ಉತ್ತಮವಾದ ಮಳೆ ಬೆಳೆಗೋಸ್ಕರವಾಗಿ ಬ್ರಾಹ್ಮಣರು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಬ್ರಾಹ್ಮಣರು ಯಾವ ದಿವಸ ಅಥವಾ ಎಲ್ಲ ದಿವಸಗಳಲ್ಲೂ ಕೂಡ ಅವರು ಪೂಜೆ ಮಾಡ್ತಾನೆ ಇರ್ತಾರೆ. ಇಂತಹ ವಿಶೇಷವಾದ ನೈಮಿತ್ತಿಕ ಉತ್ಸವ ನಡೆಯುತ್ತಲ್ಲ, ಅಲ್ಲೂ ಕೂಡ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಚಾಲಿನಿ, ಚೆನ್ನಾಗಿ ಮಳೆ ಬರಲು ಭೂಮಿ ಸಸ್ಯಚಾಲನೆ ಆಗಿತ್ತು ಅಂದರೆ ಇಡೀ ದೇಶದ ಎಲ್ಲ ಜನಾಂಗದವರು ಕೂಡ ಸಮೃದ್ಧರಾಗಿರ್ತಾರೆ ಅನ್ನುವಂತಹ ಚಿಂತನೆ ಇರುವುದನ್ನ ಅವರು ತುಂಬ ಚೆನ್ನಾಗಿ ಹೇಳಿದರು. ಇದನ್ನ ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಹಾಗಾಗಿ ನಾವು ಈ ಬೆಳಗಿನ ಗೋಷ್ಠಿಯಿಂದಾಗಿ ಈ ಏನು ಉಪಾಕರ್ಮ ಅಂತ ನಾವು ಮಾಡ್ತಾ ಇದ್ದೇವೋ ಅದರಲ್ಲಿ ಒಂದಿಷ್ಟು ಉತ್ತಮವಾದ ಗುಣಾತ್ಮಕವಾದ ಪರಿಷ್ಕಾರಗಳನ್ನು ನಮ್ಮ ಪುರೋಹಿತರು, ಪ್ರಾಯಶಃ ಯಾರಿಗೆ ಪುರೋಹಿತರು ಉಪಾಕರ್ಮ ನಡೆಸ್ಕೊಂಡು ಬಂದಿರೋ ಗೊತ್ತಿಲ್ಲ, ವ್ಯವಸ್ಥೆ ಮಾಡಿರೋದಂತೂ ತುಂಬ ವ್ಯವಸ್ಥೆನ ವ್ಯವಸ್ಥಾಪಕರು ಮಾಡಿದ್ದಾರೆ. ಅಥವಾ ನೀವಾದರೂ ಗೃಹಸ್ಥರು ಪುರೋಹಿತರಿಗೆ ಹೇಳಬೇಕು. ಪುರೋಹಿತರುಗಳು ಒಂದು ಕಲಾಪ ಆದಮೇಲೆ ಇದ್ರ ಬಗ್ಗೆ ಒಂದು 20 ನಿಮಿಷ ತಿಳಿಸೋ ಅಂತ ಆಗಬೇಕು ಅಂತ ಗೃಹಸ್ಥರು ಪುರೋಹಿತರು ತಿಳ್ಕೋಬೇಕು. ಆಗ ಪುರೋಹಿತರು ಈ ಕಲಾಪದ ಉತ್ತಮವಾದಂತಹ ನಿರ್ವಹಣೆ, ಇನ್ನಷ್ಟು ಗುಣಗಳನ್ನು ಆಹ್ವಾನ ಮಾಡಿಕೊಳ್ಬೇಕು. ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಅದನ್ನು ಮಾಡಿಕೊಳ್ಳುವಂತಹ ಒಳ್ಳೆಯ ಕಾಲ ಅನ್ನೋದು ಬರಬೇಕು ಅನ್ನುವಂತಹ ವಿಷಯವನ್ನು ಅಲ್ಲಿಗೆ ತಿಳಿಸ್ತಾ, ಮುಂದೆ ಮಧ್ಯಾಹ್ನ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರು ಶ್ರೇಷ್ಠವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾಗಲೇ ವಿಜ್ಞಾಪನೆಯನ್ನು ಮಾಡಿದೆ. ಅವರು ಹೇಳಿದರು, ಒಂದು ದೇಶದಲ್ಲಿ ದೇವರ ಆಸ್ಥಾನ ಹಾಗೂ ವಿದ್ಯೆಯ ಆಸ್ಥಾನ ಈ ಎರಡು ಚೆನ್ನಾಗಿದ್ದು ಅದೊಂದು ಹಳ್ಳಿಯಿಂದ ಆರಂಭಗೊಂಡು ಆ ಹಳ್ಳಿ ಸುಭಿಕ್ಷಿತವಾಗಿದೆ. ಯಾಕೆಂದರೆ ದೇವಸ್ಥಾನಗಳಿಗೆ ಹೋಗಿ ಮನಸ್ಸನ್ನು ಶುದ್ಧ ಮಾಡ್ಕೊಳ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಆ ದೇವಸ್ಥಾನ ಅಂದರೆ ಎಲ್ಲ ಸಮುದಾಯದವರು ಕೂಡ ಸೇರುವಂತಹ ಒಂದು ಶ್ರೇಷ್ಠವಾದ ಜಾಗ. ಹಿಂದೆ ಹಳ್ಳಿಗಳಲ್ಲಿ ಸಾಯಂಕಾಲ ಎಲ್ಲರೂ ಕೃಷಿ ಕೆಲಸವನ್ನು ಮಾಡ್ಕೊಂಡು ಬಂದ ಮೇಲೆ ಕುಮಾರ
ಎಲ್ಲ ಜನಾಂಗದವರು ಕೂಡ ಕೈಕಾಲು ತೊಳ್ಕೊಂಡು ಬಂದು ಭಗವಂತನಿಗೆ ನಮಸ್ಕಾರ ಹಾಕಿ ಬಂದು ಕೂತ್ಕೊಳ್ಳೋದು. ಎಷ್ಟು ಕೆಲಸ ಮಾಡಿರ್ತಿದ್ರು ಅಂದರೆ ಅವಾಗ ಕೆಲವರು ನಿದ್ದೆ ಬರ್ತಿದ್ರು, ಏನು ಚಿಂತೆ ಇಲ್ಲ, ನಿದ್ದೆ ಬರ್ತಾ ಇದ್ರು, ಕೂತ್ಕೊಡಿಸ್ತಾ ಇದ್ರು, ಆ ಸಂಸ್ಕಾರ ಎಲ್ಲ ತಲೆ ಬೀಳುತ್ತೆ, ಬೀಜರುತ್ತಲೇ ಇರುತ್ತೆ, ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಂತೆ. ಕೆಲವರು ಅವರ ಪ್ರಶ್ನೆ ಕೇಳ್ತಿದ್ರಂತೆ. ಅಷ್ಟೇ ಅಲ್ಲ, ಮುಂದೆ ನಾನು ಹೇಳ್ತೀನಿ, ಈ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದು ರಚನೆ ಆಗಿದ ಮುಂಚೆ ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅಂತ ಬಂದಿತ್ತು. ಡಾಕ್ಟರ್ ಟಿ ವಿ ತಿಮ್ಮೇಗೌಡ, ಆಮೇಲೆ ಸಿದ್ಧಗಂಗೆಯ ಸ್ವಾಮಿಗಳು, ಹಿಂದಿನ ಸ್ವಾಮಿಗಳು ಅವರೆಲ್ಲರೂ ಅವರನ್ನು ಪುಸ್ತಕ ಮಾಡಿದ್ದಾರೆ. ಈ ಕಾವ್ಯವಾಚಕ ಪ್ರಭಾವ ಹೇಗಾಗ್ತಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ದುರ್ಯೋಧನ ಕಡೆಯವರು, ಧೃತರಾಷ್ಟ್ರಗಳ ಪಾಠಗಳು, ಇವ್ರ ಬಗ್ಗೆ ಸಂಧಿ ನಡೀತಾ ಇರುವಂಥದ್ದು ಅವರು ಪ್ರಸ್ತಾವನೆ ನಡೀತಿದ್ದಾರೆ. ಆಗ ಇದ್ದಂಥ ಒಬ್ಬ ತಂದೆ, ಅವನಿಗೆ 4 ಜನ ಮಕ್ಕಳು ಇದ್ರು ಅಂತ ಕಾಣುತ್ತೆ, ತಕ್ಷಣ ಎತ್ಕೊಂಡಂತೆ, ನೋಡಿದೇನೋ ಗೋರ, ಇವತ್ತು ಬೆಳಿಗ್ಗೆ ನಮ್ಮನೆ ಜಗಳ ಮಾಡಿದ್ದೀನಿ, ನೀನು ತಮ್ಮನಿಗೆ ಹೊಡೆದಿದ್ಯಾ ನೀನು, ಯಾಕೆ ಒಂದು 2-3 ಇಂಚ್ ಏನೋ ಜಾಗಕ್ಕೋಸ್ಕರ ನೀನು ಮಾಡಿದೆ, ಗೊತ್ತಾಯ್ತಾ ನನಗೆ ಅಂತ. ಆ ಗೋರ ಅಷ್ಟೊತ್ತಿಗೆ ಮಾತಾಡಕ್ಕೆ ಆಗ ಅಳುತ್ತಾಡ್ತಾ ತುಂಬಿಕೊಂಡಿದ್ದಂತೆ. ತಂದೆ ಜಮಾಯಿಸ್ಲಿಕ್ಕೆ ಮುಂಚೆನೆ ಅವನ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ತಕ್ಷಣ ದೀರ್ಘದಂಡ ಪ್ರಣಾಮ ಮಾಡಿ, ನಾನು ಮಾಡಿದ ತಪ್ಪಾಯಿತು ಅಂದರೆ ದೇವರ ಆಸ್ಥಾನಗಳು ನಿಜವಾಗ್ಲೂ ಚೆನ್ನಾಗಿತ್ತು ಅಂದರೆ ಇಡೀ ಊರಿನ ತುಂಬ ಸಮಸ್ಯೆ ಬಗೆಹರಿಯುತ್ತೆ. ವಿದ್ಯೆಯ ಸ್ಥಾನ ಚೆನ್ನಾಗಿತ್ತು ಅಂದರೆ ಆ ವಿದ್ಯೆ ಅಲ್ಲಿಂದ ಬೆಳೆದು ಬರುವಂತಹ ಉತ್ತಮ ವಿದ್ಯಾರ್ಥಿಗಳು, ಇವತ್ತಿನ ತರಹ ಸ್ವಾರ್ಥಲೇಪಿತರಾದ ವಿದ್ಯಾರ್ಥಿಗಳು, ನಾನು ತಂದಾಯ್ತು ತನ್ನ ಮೂರಕ್ಕಾಯ್ತು, ಆ ವಿದ್ಯೆಯ ಅಲಂಕಾರದಿಂದ ಶೋಭಿತರಾದವರು ಇಡೀ ಊರನ್ನು ಉದ್ಧರಿಸ್ತಾರೆ ಅನ್ನುವಂಥ ವಿಷಯವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ನೈತಿಕವಾಗಿ, ತಾಂತ್ರಿಕವಾಗಿ, ಭಾವನೆಯಾಗಿ ಶಿಕ್ಷಣ ಇರಬೇಕು ಅನ್ನುವಂಥ ವಿಷಯ. ಸ್ವಾತಂತ್ರ್ಯ ಅನ್ನೋದು ಎಂದು ಕೂಡ ಸ್ವಚ್ಛಂದ ಆಗಿರಬಾರದು ಅನ್ನೋದು ಒಂದು ವಿಷಯ. ವರ್ತಮಾನದ ತುಂಬ ದೊಡ್ಡ ವಿಷಯ. ವೇದಗಳಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳಿರುವಂಥದ್ದು. ನಮ್ಮ ಸ್ವಾತಂತ್ರ್ಯ ಬರುವಾಗಲೂ ಕೂಡ ಸ್ವಾತಂತ್ರ್ಯ ಅನ್ನೋದಕ್ಕೆ ನಮ್ಮ ದೇಶದ ಚಿಂತನೆ ತಂತ್ರಗಳೆಲ್ಲ ಬರಬೇಕು ಅಂತಾಯಿತು. ಆದರೆ ಬರಲಿಲ್ಲ ಅನ್ನೋದು ದೌರ್ಭಾಗ್ಯದ ವಿಷಯ. ಅಲ್ಲಿ ಮಹಾರಾಜ ಚಕ್ರವರ್ತಿಯಾಗಿ ಬಂದ್ಬಿಟ್ಟು ಅಗಣ್ಯೋಹಂ ಅಗಣ್ಯೋಹಂ, ನನಗೆ ಯಾರು ಕೂಡ ದಂಡನೆ ಮಾಡಲಿಕ್ಕಿಲ್ಲ, ಯಾಕೆ ನಾನು ಎಲ್ಲಕ್ಕಿಂತ ಮೇಲಿದ್ದೀನಿ, ಎಲ್ಲ ದೇಶಗಳು ನನ್ನ ಭಾಗದ ತಳದಲ್ಲಿ ಬಂದು ನಿಂತ್ಕೊಂಡಿವೆ ಈಗ ಅಂತ ಬಂದಾಗ ಅಲ್ಲಿ ಕೂತ್ಕೊಂಡು ಕೂಡಲೇ ಅಲ್ಲಿ ಕೂತ್ಕೊಂಡಂತಹ 2 ಕಾವ್ಯೋತ್ಸವವನ್ನು ಹಾಕೊಂಡು ದಂಡ ಇಟ್ಕೊಂಡಂತಹ ಸಾಮಾನ್ಯ ವೇಷದಲ್ಲಿರುವಂಥವರು ಆ ತಪಸ್ಸುಗಳು ಆ ಬ್ರಹ್ಮದಂಡ ತಗೊಂಡು ತಲೆಗೆ ಮುಗಿಸರಿ ಕೂಡ್ತಾ ಇದ್ರಂತೆ. ಏನಂತ? ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ. ಅಲ್ಲಿವರೆಗೆ ನೃತ್ಯದ ಹೆಜ್ಜೆ ಕೂಡ ಹಾಕುತ್ತ ಬಂದಂತಹ ಚಕ್ರವರ್ತಿ ತಕ್ಷಣ ಕೈಯನ್ನು ಮುಗಿದು ತಲೆಯನ್ನು ಬಾಗಿಸಿ ದೀರ್ಘದಂಡ ಪ್ರಣಾಮವನ್ನು ಮಾಡಿ, ಹೌದು, ಧರ್ಮ ಅನ್ನುವಂತಹ ದಂಡನೆಗೆ ನಾನು ಒಳಪಡ್ತೇನೆ, ಧರ್ಮಕ್ಕೆ ಚ್ಯುತಿ ಬಾರದಂತೆ ನಾನು ಆಡಳಿತವನ್ನು ನಡೆಸ್ತೇನೆ. ಮಹರ್ಷಿಗಳೇ, ನೀವೆಲ್ಲ ಹೇಳಿದ್ದು ಸರಿ ಇದೆ ಅಂತ ಹೇಳಿದರು. ಒಂದೊಂದು ದೇಶಕ್ಕೆ ಒಂದೊಂದು ಗಡಿ ಅಂತ ಇರುತ್ತೆ. ಆ ಗಡಿಯನ್ನು ಮೀರ್ತುವಂಥ ದೇಶ, ಅಲ್ಲಿನ ನಾಗರಿಕತೆ, ಚಿಂತನೆ ಎಲ್ಲ ಧ್ವಂಸ ಆಗುತ್ತೆ ಅನ್ನೋದನ್ನು ನಾವು ಇತಿಹಾಸ ಕಂಡುಕೊಂಡಿದ್ದೇವೆ. ಭಾರತ ದೇಶಕ್ಕೆ ಗಡಿಯನ್ನು ಯಾವ ಮಾಡ್ಕೊಂಡಿದ್ದು ಅಂದರೆ ಅದು ಧರ್ಮ ಅನ್ನೋ ಗಡಿಯನ್ನಾಗಿ ಮಾಡ್ಕೊಂಡಿದ್ದು. ಧರ್ಮವನ್ನು ಮೀರುವಂತಿಲ್ಲ ಅಂತ ಮಾಡಿದ್ರು. ಅದಕ್ಕೆ ವೇದಗಳಲ್ಲಿ ಹೇಳಿದೆ, ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ. ಲೋಕದಲ್ಲಿ ಧರ್ಮನಿಷ್ಠರಾದಂತಹ ರಾಜರನ್ನ ಪ್ರಜೆಗಳು ಬಡಿಸಾರಿ ಹೋಗಿ ತಮ್ಮ ವಿಷಯಗಳೆಲ್ಲ ತಿಳ್ಕೊಳ್ತಾರೆ. ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಇದನ್ನು ಕಾಳಿದಾಸ ಕವಿ ಹೇಳ್ತಾನೆ. ಶಕುಂತಲೆ ಗರ್ಭಿಣಿಯಾಗಿದ್ದಾರೆ, ಕಣ್ಣು ವರ್ಷಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಗಂಡನ ಮನೆಗೆ ಹೋಗಬಾರ್ದು. ಅವ್ರ ಜೊತೆಗೆ ತಾಪಸಿ ಗೌತಮಿ ಇದ್ದಾರೆ, 2 ಶಿಷ್ಯರಿದ್ದಾರೆ. ಅಲ್ಲಿ ಸಂವಾದ ಎಲ್ಲ ನಡೀತು. ನಡೆದ್ಮೇಲೆ ಇವ್ರು ಯಾರನ್ನ ಗೊತ್ತೇ ಇಲ್ಲ ಅಂತ ಬಂದ್ಬಿಡುತ್ತೆ ವಿಷಯ. ಅದಕ್ಕೆ ಮುಂಚೆ ಇವನು ನ್ಯಾಯಾಸನದಲ್ಲಿ ತುಂಬ ಸುಸ್ತಾಗಿ ಪಾಪ ಏನೋ ಆಹಾರವನ್ನು ತಗೊಂಡಿಲ್ಲ, 3 ಗಂಟೆ ಆಗ್ಬಿಟ್ಟಿದೆ, ಬಂದು ತನ್ನ ಇದ್ರ ಮೇಲೆ ಮಲ್ಕೊಂಡಿದ್ದಾನೆ. ಸ್ವಲ್ಪ ಒಂದು 10 ನಿಮಿಷ ವಿಶ್ರಾಂತಿ ಪಡೆಯೋಣ ಅಂತ. ಅಷ್ಟರಲ್ಲಿ ಆ ದೂತ ಬರ್ತಾನೆ, ಮಹಾಪ್ರಭು ಕಣ್ಣು ಮಹರ್ಷಿಯವರು ಶಿಷ್ಯರು ಬಂದಿದ್ದಾರೆ. ಅಷ್ಟು ಸುಸ್ತಾಗಿದ್ರು ಕೂಡ ತಕ್ಷಣ ಎದ್ಬಿಟ್ಟು ಬನ್ನಿ, ನಾನು ಮಾತಾಡಿಸ್ಬೇಕು. ಯಾಕೆಂದ್ರೆ ಧರ್ಮವನ್ನು ಉಳಿಸುವಂತಹ ತಪಸ್ವಿಗಳು ಇಲ್ಲಿ ಬಂದಿದ್ದಾರೆ ಅಂದರೆ ನನ್ನಿಂದ ಏನೋ ತಪ್ಪಾಗ್ಬಿಟ್ಟಿದೆಯೋ, ನಾನು ತಪ್ಪು ಮಾಡಿದ್ರಿಂದ ಗಿಡಮರಗಳು ಹೂವು ಕಾಯಿನ ಸುಸ್ತಾಗಿದೆಯೋ ಅಂತ ರಾಜನಾದರೂ ಪ್ರಶ್ನೆ ಮಾಡ್ಕೊಡ್ತಾರೆ. ಎಂತಹ ಧರ್ಮಿಷ್ಠನಾದಂತಹ ರಾಜ ಅವನಲ್ಲಿ ಭಾವನೆ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ.
ಇರಬೇಕು, ಅದನ್ನು ರಾಜ ಅನುಭವಿಸಬೇಕು. ಅದಕ್ಕೆ ಧರ್ಮೇ ಸರ್ವ ಪ್ರತಿಷ್ಠಿತ ಅಂತ ಹೇಳಿರುವಂಥ ವಿಷಯ. ಗೋಮಾಳ ಆ ಭೂಮಿಯನ್ನು ಯಾರು ತಗೊಳ್ಬಾರ್ದಂತೆ. ಸ್ವಾತಂತ್ರ್ಯ ಪೂರ್ವದವರೆಗೂ ಇತ್ತು, ಸ್ವಾತಂತ್ರ್ಯ ನಂತರವೂ ಇತ್ತು. ಸ್ವಾತಂತ್ರ್ಯ ಬಂದ ಒಂದು 10-15 ವರ್ಷಗಳ ನಂತರ ಈ ಗೋಮಾಳ ಭೂಮಿಯನ್ನು ಗಮನಿಸಿ 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 ಅದನ್ನು ಭೂಮಿಗೆ ಕೊಡಿ, ಭೂಮಿ ನೀನೇನೋ ಕೃಷಿ ಮಾಡಿ, ಗೋಮಾಳಕ್ಕೆ ಬೇಡ ಅನ್ನುವಂತಹ ದೌರ್ಭಾಗ್ಯದ ವರ್ಷಗಳು ನಮ್ಮ ಸರ್ಕಾರದಲ್ಲಿ ಬಂದು ಅದ್ರ ಬಗ್ಗೆ ಅವರು ಎಚ್ಚರಿಸಿದ್ದಾರೆ. ಹಾಗೆ ನಮ್ಮ ವೈದಿಕ ರಾಷ್ಟ್ರಗೀತೆ ಏನಿದೆಯೋ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅಶ್ವಮೇಧ ಯಾಗದ ಪ್ರಕರಣದಲ್ಲಿ ಈ ಮಂತ್ರವನ್ನೇ ಇಟ್ಕೊಂಡು 5 ಸರ್ತಿ ಪುನಃ 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 ಅದರ ವ್ಯಾಖ್ಯಾನ ಇದೆ. ಅದನ್ನೆಲ್ಲವನ್ನು ಕೂಡ ಮಾನ್ಯ ಆಚಾರ್ಯರವರು ತುಂಬ ಸರಳವಾದಂತಹ ಕಸ್ತೂರಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇಂತಹ ಉಪನ್ಯಾಸಗಳನ್ನು ನಾವು ಆಗಾಗ್ಗೆ ಕೇಳಬೇಕು. ಕೇಳಿದ ನಂತರ ಅದನ್ನು ಅನುಸಂಧಾನ ಮಾಡಬೇಕು. ಆಮೇಲೆ ಯಾಕಂದರೆ ಇವತ್ತು ಚೆನ್ನಾಗಿದೆ, ನಾವೆಲ್ಲ ಅವರಿಗೆ ಅಭಿನಂದನೆ ಹೇಳ್ತೇವೆ, ಸಂತೋಷ ಆಗುತ್ತೆ. ನಾಳೆ ಹೊತ್ತಿಗೆ ಸ್ವಲ್ಪ ಇರುತ್ತೆ, ನಾಳೆ ಜೊತೆಗೆ ಮಾಮೂಲ ನಮ್ಮ ಜೀವನ ಅಂತ ಆಗ್ಬಿಡುತ್ತೆ. ಹಾಗಾಗದೇ ಇರೋಕ್ಕೋಸ್ಕರವಾಗಿ ನಾವೆಲ್ಲ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ಅಂತ ಇಟ್ಕೊಂಡು ಈ ವೇದಗಳಲ್ಲಿನ ರಾಷ್ಟ್ರೀಯತೆ ಅಂತ ಏನಿದೆಯೋ ಅದು ಕೇವಲ ರಾಷ್ಟ್ರ ಅಂದರೆ ನಮ್ಮ ಭಾರತ ಅಂದ್ಬಿಟ್ಟು ಯಾವುದನ್ನು ಕರಿತೀವೋ ಅಷ್ಟೇ ಅಲ್ಲ. ನಾವು ಭಾರತ ಅಂದರೆ ಕರೀತಾ ಇದ್ದಿದ್ದು ಉತ್ತಿಷ್ಠತ ಮಾಸ್ವಪ್ತ ಅಗ್ನಿಮಿಚ್ಛದ್ಭಂ ಭಾರತ ಅಂತ ಹೇಳಿ ಯಜುರ್ವೇದ ಅರುಣ ಪ್ರಶ್ನೆ ಬರುವಂಥದ್ದು. ಓ ಭಾರತರೇ ಹೇಳಿ ಎದ್ದೇಳಿ, ನಿದ್ದೆ ಮಾಡಬೇಡಿ. ಭಾರತ ಅಂದರೆ ನಾವು ತಿಳ್ಕೊಂಡಂತೆ ಈ ಥರ ಭೂಗೋಳ ಅಲ್ಲ. ಭಾ ಅಂದರೆ ಜ್ಞಾನದ ಕಾಂತಿಯಲ್ಲಿ, ರಥ ಅಂದರೆ ನಿರತರಾದಂತಹ ದೇಶ ಏನಿದೆಯೋ ಅದು ಭಾರತ ದೇಶ. ಎಲ್ಲೆಲ್ಲಿ ಜ್ಞಾನದ ಕಾಂತಿ ಇದೆಯೋ ಆ ಯಾವುದೇ ಇವತ್ತಿನ ವ್ಯಾವಹಾರಿಕ ದೇಶದಲ್ಲಿರಲಿ ಅವೆಲ್ಲವೂ ಕೂಡ ಭಾರತ ಅನ್ನುವಂತಹ ಉದಾರತೆಯನ್ನು ಹೊಂದವರು. ಇಡೀ ಪೂರ್ತಿ ಏನು 7 ಖಂಡಗಳಿದೆಯೋ ಅವೆಲ್ಲವೂ ಕೂಡ ಭಾರತದ ಹೆಸರುಗಳಿಗೂ ಶುಕದ್ವೀಪ, ಶಾಖದ್ವೀಪ ಈ ಪ್ರಕಾರದ ಹೆಸರಿರುವಂಥದ್ದನ್ನು ನಾವು ಗಮನಿಸಬೇಕು. ಅದಕ್ಕೆ ಉತ್ತಿಷ್ಠದ ಮಾಸ್ವಪ್ತ ಅಗ್ನಿಮಿಚ್ಛತ್ವ ಭಾರತ ಅಂತೇಳಿ ಋಗ್ವೇದದ ಪೌಮಾನ ಸೂಕ್ತದಲ್ಲಿ ಕೃಣ್ವಂತೋ ವಿಶ್ವಮಾನ್ಯಂ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ನಾವು ಎಲ್ಲರನ್ನೂ ಸಭ್ಯರನ್ನಾಗಿ ಮಾಡಬೇಕು. ಯಾರೋ ನಮ್ಮೂರಿನಲ್ಲಿರೋರನ್ನ ಅಥವಾ ನಮ್ಮ ಜಾತಿಯವರನ್ನ ಅಲ್ಲ ಅಲ್ಲ, ಸಮಸ್ತ ವಿಶ್ವವನ್ನೇ ಸಭ್ಯವಾದಂತಹ ಸಮಾಜ. ಸಭಾಯಾಮ ಸಾಧು ಅಂತ ಸಭ್ಯ ಹೇಳಿದರು, ಸಭೆಯಮ್ಮನ್ನು ಹೇಳಿದರು. ಸಭೆಯಲ್ಲಿ ತುಂಬ ಯೋಗ್ಯವಾದಂತಹ ವ್ಯಕ್ತಿಗಳನ್ನಾಗಿ ಇಡೀ ವಿಶ್ವದಲ್ಲಿರುವಂತಹ ಎಲ್ಲರನ್ನೂ ಸಂಸ್ಕಾರವನ್ನು ತುಂಬಬೇಕು ಅನ್ನುವಂಥದ್ದು ಋಗ್ವೇದದ ಮಹರ್ಷಿಗಳ ವಿಷಯ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಅನೇಕ ಅಹಿತ ಘಟನೆಗಳು, ಅಹಿತ ಜನರು ಬರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಜಾಗೃತರಾಗಿರಬೇಕು. ವಯಂ ರಾಷ್ಟ್ರೇ ಜಾಗ್ರಿಯಾಮ ಪುರೋಹಿತ. ನಾವು ರಾಷ್ಟ್ರದಲ್ಲಿ ಯಾವಾಗಲೂ ಕೂಡ ಜಾಗೃತಿಯನ್ನು ಹೊಂದೋಣ. ಓ ಪುರೋಹಿತರೆ, ನೀವು ಕೂಡ ಜಾಗೃತರಾಗಿರಬೇಕು. ನಮ್ಮ ಹೊಟ್ಟೆಪಾಡಿಗೆ ಆಡಳಿತವ ಇವರು ಚೆನ್ನಾಗಿ ಸಂವಹನ ಕೊಡ್ತಾ ಇದ್ದಾರೆ ಅನ್ನುವಷ್ಟಿಗೆ ಸೀಮಿತ ಆಗಬಾರದು. ರಾಷ್ಟ್ರದಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸ ಬ್ರಾಹ್ಮಣನಿಗಿದೆ, ಅದರಲ್ಲೂ ಪುರೋಹಿತರಿಗಿದೆ ಅನ್ನುವಂತಹ ವಿಷಯಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಅಶ್ವಮೇಧ ಯಾಗದ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಶ್ವ ಕುದುರೆ ಇದೆಯಲ್ಲ, ಅದು ಪ್ರಾಣಿಗಳನ್ನೆಲ್ಲ ಕೂಡ ಅತ್ಯಂತ ಸುಂದರವಾದದ್ದು ಮತ್ತು ಅತ್ಯಂತ ವೇಗದಿಂದ ಕೂಡಿರುವಂಥದ್ದು. ಮತ್ತು ಅವ್ರು ಹೇಳಿದಾಗ ಯಾವಾಗಲೂ ನಿಂತಿರುತ್ತೆ, ನಿಂತೇ ನಿದ್ರೆ ಮಾಡ್ತಾ ಇರುತ್ತೆ. ಒಂದ್ಸರಿ ತಟ್ಟುವಂತೆ ಹೊರಟು ರೆಡಿ ಸಿದ್ಧ, ಎವರೇ ಹೇಳ್ತೀವಲ್ಲ ಆ ಥರ ಇರುವಂಥದ್ದು. ಅಂತಹ ಅಶ್ವ ಏನಿದೆಯೋ ಆ ಅಶ್ವ ರಾಷ್ಟ್ರದ ಸಂಕೇತ ಅಂತ ಅಶ್ವಮೇಧ ಯಾಗ ಬರುತ್ತೆ. ಹಾಗೆ ಮೇಘ ಅಂದರೆ ಪವಿತ್ರವಾದದ್ದು ಅಂತ. ಅಂತಹ ಶ್ರೇಷ್ಠವಾದಂತಹ ಅಶ್ವಮೇಧ ಯಾಗ ಅಂದರೆ ತ್ಯಾಗ ಅಂತ. ಜನರಿಗೋಸ್ಕರ ತ್ಯಾಗ ಮಾಡಲಿಕ್ಕೋಸ್ಕರವಾಗಿ ರಾಜನಾದವನು ತಯಾರಿ ಇರಬೇಕು. ಅದು ಅಶ್ವಮೇಧ ಯಾಗದ ಒಂದು ವಿಶೇಷತೆ ಅನ್ನುವಂತಹ ವಿಷಯವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. 1983ರಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ 2 ಪದಗಳು ಸೇರ್ಬೋದು. ನಮಗೇನು ಬೇಕಿರಲಿಲ್ಲ, ಜಾತ್ಯತೀತತೆ. ಜಾತ್ಯತೀತತೆ ನಮ್ಮ ದೇಶ ಮೊದಲಿಂದಲೂ ಕೂಡ ಇದ್ದರಿಂದಲೇ ಈ ದೇಶಕ್ಕೆ ಯಾರು ಬೇಕಾದ್ರೂ ಬಂದರೂ ಅವರಿಗೆ ನಾವು ಆಶ್ರಯ ಕೊಡ್ತೀವಿ. ಕಟ್ಕೊಳ್ಳಿ, ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಇದೆ ನೀವು, ನಾವು ಯಾವಾಗಲೂ ಎಲ್ಲರಿಗೂ ಆಶ್ರಯವನ್ನು ಕೊಡುವಂಥವು ಅಂತ ನಾವು ಹೇಳ್ತೀವಿ. ಸಮಾಜವಾದ ಅದೇ ನಮ್ಮ ಮೊದಲಿಂದಲೂ ಕೂಡ ಇದ್ದದ್ದು. ಆದರೂ ಕೂಡ ಸ್ವಾರ್ಥ ಭೂಯಿಷ್ಠವಾಗಿ ಈ ಪದ ಬಂತು. ಆದರೆ ನಾವು ಹೇಳ್ತೀವಿ ವಸುಧೈವ ಕುಟುಂಬಕಂ ಅನ್ನುವಂಥದ್ದು ಹೇಳಿದಾಗ ನಾವು ಆ ವಿಷಯವನ್ನು ನಾವು ತಗೊಳ್ಳುವಂಥ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ಅಥರ್ವವೇದದ ಒಂದು ಭೂಮಿ ಸೂಕ್ತ ಅಂತಿದೆ. ಅಲ್ಲಿ 20ನೇ ಮುಖ್ಯ ಭಾಗದಲ್ಲಿ ಸುಮಾರು 20 ಮಂತ್ರ ಇದೆ.
ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಮೊದಲು ಶುರುವಾದ ಮೊದಲನೇ ಮಾತು. ನನಗೆ ತಾಯಿ ಯಾರಪ್ಪ ಅಂದರೆ ಭೂಮಿನೇ ತಾಯಿ. ಈಗ ಆಚಾರ್ಯ ಹೇಳ್ದಂಗೆ ತಾಯಿಯ ಎದೆಯಲ್ಲಿ ಹಾವು ಹುಟ್ಟಬೇಕು ಅನ್ನೋದ್ರೆ ಗೋವಿನ ಹಾವು ಬರಬೇಕು, ತರಕಾರಿಗಳನ್ನ ಅವ್ರು ತಿನ್ನಬೇಕು, ಹಣ್ಣನ್ನು ತಿನ್ನಬೇಕು. ಇಡೀ ಭೂಮಿಯನ್ನುಗಳು ಅವಳಿಗೆ ತಾಯಿ ಆಗಿರ್ತಾರೆ. ನನ್ನ ಮೂಲಕ ನನ್ನ ತಾಯಿ ನನಗೆ ಎದೆ ಹಾಲನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಮಾತಾ ಭೂಮಿ, ನಾನು ಪುತ್ರೋಹಂ ಪೃಥಿವ್ಯಾಹ, ಅಲ್ಲಿ ಬೆಳೆದಿರುವಂತಹ ಬೆಳೆಗಳು, ಗುಡ್ಡೆಗಳು, ಬೆಟ್ಟಗಳು ಇವೆಲ್ಲವೂ ಕೂಡ ನನಗೆ ದೇವರ ಸಮಾನ ಅಂದ್ಬಿಟ್ಟು ಅಥರ್ವವೇದದ ವಿಷಯವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಬೇಲೂರಿನಲ್ಲಿ ಅಲ್ಲಿನ ಚೆನ್ನಕೇಶ್ವರ ದೇವಾಲಯ ತುಂಬ ಶಿಲಾಶಾಸನಗಳಿವೆ. ಹೆಚ್ಚು ಶಿಲಾಶಾಸನ ಆ ದೇವಸ್ಥಾನದಲ್ಲೇ ಇರುವುದು. ಅದರಲ್ಲಿ ಒಂದು ಶಾಸನ ಹೀಗೆ ಹೇಳುತ್ತೆ: ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ಸತ್ಯ ಸತ್ಯ ಪುನಃ ಸತ್ಯ. ನಾನು ಹೇಳ್ತಾ ಇದ್ದೇನೆ, ಎರಡೂ ತೋಳುಗಳನ್ನ ಎತ್ತಿ ಹೇಳ್ತಾ ಇದ್ದೀನಿ, ನಾನು ಕೇಳ್ಕೊಳ್ಳಿ. ನಾವೆಲ್ಲ ಬರೆದಿಟ್ಕೋಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳ ದಿನಚರಿ ಪುಸ್ತಕ ಇದೆಯಲ್ಲ, ಪ್ರತಿ ವರ್ಷ ಈ ಮಾತ್ರ ಬರ್ಕೊಳ್ಬೇಕು. ನಿಮ್ಮ ಮಕ್ಕಳು ಇದನ್ನು ಓದು. ಆಮೇಲೆ ಪಾಠ್ಯ ಪುಸ್ತಕಗಳೆಲ್ಲ ಏನಂತ, ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಕೇಶವ ಪರಂ. ವೇದಗಳು ಮತ್ತು ಶಾಸ್ತ್ರಗಳು ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತಹ ಸಾಹಿತ್ಯ ಇನ್ಯಾವುದೂ ಇಲ್ಲ. ಕೇಶವನಿಗಿಂತ ಶ್ರೇಷ್ಠವಾದಂತಹ ದೇವರಿಲ್ಲ. ಹಾಗಾಗಿ ವೇದಶಾಸ್ತ್ರಗಳು ಏನಿದೆಯೋ ಅದು ಸಕಲ ಜನಹಿತಾಯ ಅಷ್ಟೇ ಅಲ್ಲ, ಸಕಲ ಪ್ರಕೃತಿ ಹಿತಾಯ. ಜನರಿಗೆ ಮಾತ್ರ ಅಲ್ಲ, ಇಡೀ ಪ್ರಕೃತಿಯಲ್ಲಿರುವಂತಹ ಎಲ್ಲ ಜೀವಿಗಳಿಗೂ ಕೂಡ ಶ್ರೇಷ್ಠವಾದನ್ನು ಮಾಡಲಿಕ್ಕೋಸ್ಕರ ವೇದಶಾಸ್ತ್ರ ಹೊರಟಿರುವಂಥದ್ದು ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ನಾವು ತ್ಯಾಗದ ಮೂಲಕವಾಗಿ ಅಮೃತತ್ವವನ್ನು ಪಡೆಯುವಂಥದ್ದು ಏನಿದೆಯೋ ಅದು ನಮ್ಮ ರಾಷ್ಟ್ರೀಯತೆಯ ಒಂದು ವಿಶೇಷವಾದಂಥ ವಿಷಯ. ರಾತ್ರಿ ಆದಾಗ ನಾವೆಲ್ಲ ಕೂಡ ರಾತ್ರಿ ಸೂಕ್ತವನ್ನು ಪಾರಾಯಣ ಮಾಡಬೇಕು ಅಂತ ವಿಶೇಷ. ದೇವಿ ಸಪ್ತಶತಿ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಲು ಅದನ್ನು ಹೇಳ್ತಾರೆ. ಆ ದೇವಿ ಸಪ್ತಶತಿಯ ಕೊನೆಯಲ್ಲಿ ಹೇಳುವಂತಹ ರಾತ್ರಿ ಸೂಕ್ತದಲ್ಲಿ ಏನಂತ ಹೇಳ್ತಾರಪ್ಪ ಅಂದರೆ, ಶತಂಜೀವ ಪಿಬ ಕಾಗಚ ಮೋದಚ. 100 ವರ್ಷ ಬಾಳು, ಬೇಕಾದಂಥ ಒಳ್ಳೆ ಪಾನೀಯಗಳನ್ನ, ಸತ್ವಯುತ ಪಾನೀಯ ಅಲ್ಲ ಕೊಡು. ಕಾಗಚ ಒಳ್ಳೆ ಬೇಕಾದನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ. ಮೋದಚ ಸಂತೋಷಪಡು. ದುಃಖಿತಾಂಶ ದ್ವಿಜಾಂಶೇವ ಪ್ರಜಾಂಶ ಪಶುಪಾಲಯ. ದುಃಖಿತರಾದಂತಹ ವ್ಯಕ್ತಿಗಳನ್ನ ಪಾಲಿಸು, ಪ್ರಜೆಗಳನ್ನ ಪಾಲಿಸು, ಬ್ರಾಹ್ಮಣರನ್ನ ಪಾಲಿಸು. ಆಮೇಲೆ ಒಂದು ವಾಕ್ಯ ಹೇಳ್ತಾರೆ, ಏನಕೇನ ಪ್ರಕಾರೇಣ ಕೋಹಿನಾ ಆಮನು ಜೀವತಿ. ಹೇಗಾದ್ರೂ ಜೀವನಪ್ಪ, ಹೊಟ್ಟೆಗೆ ತುಂಬ್ಕೋಬೇಕು. ಯಾವುದೋ ಒಂದು ರೀತಿಯಲ್ಲಿ ಒಂದು ಬುದ್ಧಿ ಪಡ್ಕೊಂಡ ಹೊಟ್ಟೆ ಬಂದು ತಿಂದೆ, ಅಲ್ಲಿ ಮುಗಿದೋಯ್ತು ಅಂತ ಯಾಕೆ ಗೊತ್ತಲ್ಲ. 4 ಪಾದಗಳಂತಹ ನಾಯಿ, ಕುರಿ ಅವು ಕೂಡ ಏನಕೇನ ಪ್ರಕಾರೇಣ ಕೋಹಿನಾ ಆಮನು ಜೀವತಿ ತಿಂತಾ ಇತ್ತು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇಘ ಪಶುವೆನ್ನರ. ರಾತ್ರಿ ಸೂಕ್ತದಲ್ಲಿ ಋಷಿ ಹೇಳ್ತಾನೆ, ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಪರರ ಉಪಕಾರಕ್ಕೋಸ್ಕರವಾಗಿ ಯಾರು ಬದುಕ್ತಾನೋ ಅವನು ನಿಜವಾದ ಜೀವನ. ವೇದಗಳ ಸಂದೇಶವನ್ನೇ ತುಂಬ ಸರಳವಾಗಿ ಹಿಡಿದಿರುವಂಥದ್ದು ಮಹಾಭಾರತ. ಅದಕ್ಕೆ ಅದನ್ನು ಪಂಚಮ ವೇದ ಅಂತ ಕೇಳ್ತಾರೆ. ಅಲ್ಲಿನ ಯಕ್ಷ ಪ್ರಶ್ನೆಯಲ್ಲಿ ಈ ರಾತ್ರಿ ಸೂಕ್ತದ ವಿಚಾರಗಳನ್ನ ಹೇಗೆ ತಂದಿದ್ದಾನೆ ಅಲ್ಲಿ ಯುಧಿಷ್ಠಿರ ಅಂತ ಅನ್ನೋದಾದ್ರೆ, ರಾತ್ರಿ ಮಲ್ಕೊಳ್ಳೋ ಮುಂಚೆ ಏನು ಮಾಡಬೇಕು ಅಂತ ಕೇಳ್ತಾರೆ ಯಕ್ಷ ಯುಧಿಷ್ಠಿರನ. ಆ ಯುಧಿಷ್ಠಿರ ಹೇಳ್ತಾರೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಂ ಆತ್ಮನಃ. ರಾತ್ರಿ ಮಲ್ಕೊಳ್ಳೋ ಮುಂಚೆ ಬೆಳಗ್ಗೆಯಿಂದ ನಾನು ಎದ್ದಲ್ಲ, ಬೆಳಿಗ್ಗೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇನು ಕೆಲಸ ಮಾಡಿದೆ, ನಾನು ನನ್ನ ಹೆಂಡತಿ ನನ್ನ ಮಗು ಇಷ್ಟಕ್ಕೋಸ್ಕರ ಕೆಲಸ ಮಾಡೋಣ, ಅಥವಾ ಅದಲ್ಲದೆ ಇರುವಂತಹ ಇನ್ನಷ್ಟು ಹೊರ ವ್ಯಕ್ತಿಗಳಿದ್ದಾರಲ್ಲ ಅವ್ರಿಗೋಸ್ಕರ ನಾನು ಏನಾದ್ರು ಮಾಡೋಣ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ತಿನ್ನುವೇ ಪಶುಪಿಸ್ತುಲ್ಯ. ತಿನ್ನು ಸತ್ಪುರುಷೈರಿ, ಸತ್ಪುರುಷರ ತರಹ ನನ್ನ ಜೀವನ ಇವತ್ತಿತ್ತ ಅಂಥೇಳಿ ರಾತ್ರಿ ಸೂಕ್ತದಲ್ಲಿ ಋಗ್ವೇದದಲ್ಲಿ ಕೊಟ್ಟಿರುವಂತಹ ಸಂದೇಶವನ್ನು ಮಹಾಭಾರತ ನೋಡಿರುತ್ತದೆ. ಮತ್ತೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ನಾನು ಚೆನ್ನಾಗಿದ್ದಾಗ ನನ್ನ ಮನೆಯಲ್ಲಿ 5 ಜನ ಇದ್ದಾರೆ, ಅವ್ರು ಚೆನ್ನಾಗಿದ್ದರೆ ಸಾಕು ಅಲ್ಲ. ಪ್ರತಿನಿತ್ಯ ನಾವೇ ವೈಶ್ವದೇವ ಅಂತ ಅವ್ರು ಹೇಳಿದ್ರು. ವೈಶ್ವದೇವ ಕಲಾಪವನ್ನು ಮಾಡಿ ಅಲ್ಲಿ ಆಹುತಿಯನ್ನು ಕೊಟ್ಟ ಬಳಿಕ ಹೊರಗಡೆ ಹೋಗಿ ನಿಂತ್ಕೊಂಡು ಹಸು ಹಾಲು ಕರೆಯುವಷ್ಟು ಸಮಯ ಅಂದರೆ ಒಂದು 5-10 ನಿಮಿಷ ನಿಂತ್ಕೊಂಡು, ಯಾರಾದರೂ ಕೂಡ ಈ ಊರಿಗೆ ಬೇರೆ ಕಡೆಯಿಂದ ಬಂದಿದ್ರೆ ನಮ್ಮ ಮನೆಗೆ ನನ್ನ ಜೊತೆ ಊಟ ಮಾಡಲಿಕ್ಕೋಸ್ಕರವಾಗಿ ದಯವಿಟ್ಟು ಬನ್ನಿ, ನನ್ನ ಪಂಕ್ತಿ ಪಾವನ ಆಗಬೇಕು ಅಂತ ಅವ್ನು ಕೇಳ್ಕೊಳ್ಬೇಕು. ಆಗ ಇದೆಲ್ಲ ಮಧ್ಯಾಹ್ನ ನಡೆಯುತ್ತೆ, 12:30 1 ಗಂಟೆ ಹೊತ್ತಿಗೆ. ಯಾರು ಬಂದಿರೋರು ಕಾಯ್ಕೊಂಡಿದ್ದು ಅಂದರೆ ಬನ್ನಿ 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 ಈ ಮನೆಗೆ ಹೋಗೋಣ, ಇಲ್ಲೇ ನಮ್ಮ ಮನೆಗೆ ಹೋಗೋಣ, ಈ ಮನೆಗೆ ಹೋಗೋಣ ಅಂತ ಅವ್ರು ಬರ್ತಾ ಇದ್ದಂತೆ. ಈ ಥರ ಕಾಲ ಇತ್ತು. ಇವಾಗ ಆ ಕಾಲ ಬದಲಾವಣೆ ಆಗಿದೆ, ಎಲ್ಲ ಕಡೆ ಹೋಟೆಲ್ಗಳು.
ನಮಗೆ ಬೇರೆ ಮನೆಗೆ ಹೋಗ್ಲಿಕ್ಕೂ ಕಷ್ಟ, ಹೋದರೆ ಹೆಂಗೆ ಕೊಡಬೇಕು, ಹೆಂಗೆ ಊಟ ಮಾಡಬೇಕು ಗೊತ್ತಿಲ್ಲ ತುಂಬ ಜನ. ಆ ಥರ ಸ್ಥಿತಿ ಇದೆ. ಆಮೇಲೆ ಯಾರೂ ಬರಲಿಲ್ಲ ಅನ್ನೋದ್ರೆ ತುಂಬ ವ್ಯಥೆಪಟ್ಟು ಒಂದಿಷ್ಟು ಅನ್ನವನ್ನು ಅದೆಲ್ಲ ಹೊರಗಡೆ ನಾಯಿಗೆ ಹೋಗಿ ಹಾಕಿಬಿಟ್ಟು ಒಂದು ಊಟವನ್ನು ಮಾಡ್ತಾ ಇದ್ದಂತೆ. ಅದಕ್ಕೆ ಋಗ್ವೇದದ ಸಂದೇಶದಲ್ಲಿ ಏನಂತ ಹೇಳ್ತಾರಪ್ಪ ಅಂದರೆ, ನಾರ್ಯಮನ ಪುಷ್ಯ ದಿನೋ ಸಕಾಯಂ ಕೇವಲಾದೋ ಭವತಿ ಕೇವಲಾದಿ, ಕೇವಲಾದೋ ಭವತಿ ಕೇವಲಾದಿ. ಕೇವಲ ತನ್ನನೆಯಲ್ಲಿರುವಂತಹ 5 ಜನಕ್ಕೆ ಅಡುಗೆ ಮಾಡ್ಕೊಂಡು 5 ಜನ ಕೂತ್ಕೊಂಡು ಊಟ ಮಾಡ್ತಾರೆ ಅನ್ನೋದಾದ್ರೆ ಅವ್ರು ಏನನ್ನು ಊಟ ಮಾಡ್ತಾರಪ್ಪ ಅಂದರೆ ಕೇವಲ ಅದಿ, ಕೇವಲ ಅಧ. ಅಧ ಅಂದರೆ ಪಾಪ, ತಾಪವನ್ನೇ ಊಟ ಮಾಡ್ತಾ ಇರ್ತಾರೆ. ನೋಡಿ, ರಾಷ್ಟ್ರದ ಒಂದು ಶ್ರೇಷ್ಠವಾದ ಮೌಲ್ಯ ಏನಪ್ಪ ಅಂದರೆ ತಾನು ಮಾಡಿರುವಂತಹ ಆಹಾರವನ್ನು ಇತರರಿಗೆ ಕೊಟ್ಟು ತಿನ್ನು. ತೇನ ತ್ಯಕ್ತೀನ ತ್ಯಕ್ತೇನ ಭುಜೀತ. ಅವನು ನೋಡಿ ಕೊಟ್ಟು ನಿನಗೆ ಕೊಟ್ಟಿರುವಂಥದ್ದಿದು ನಿಂದೇ ಅಲ್ಲ. ಇದು ಮಾತೃತ ಕಸ್ಯಸ್ಮಿನ್ ಧನಂ ಅಂತೇಳಿ ಈಶಾವಾಸ ಅಂತ ಹೇಳಿದ್ರು ಸಂದೇಶವನ್ನ ಋಗ್ವೇದದ ಸೂಕ್ತದಲ್ಲಿ ನಾವು ನೋಡ್ಬೋದು. ಆ ಪ್ರಕಾರವಾಗಿ ರಾತ್ರಿ ಸೂಕ್ತದಲ್ಲಿ, ಆನಂತರ ಮಹಾಭಾರತದಲ್ಲಿ ಪಂಚಮ ವೇದ ಇಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸಬೇಕು. ಇದು ವೇದಗಳಲ್ಲಿ ಇರುವಂತಹ ವಿಶಿಷ್ಟವಾದಂತಹ ಸಂದೇಶ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ಅವರ ಶಿಕ್ಷಣ ಇತ್ಯಾದಿಗಳನ್ನ ಚೆನ್ನಾಗಿ ನಮ್ಮ ಮೇಲೆ ಕೊಟ್ಟ ಮೇಲೆ, ನಮ್ಮ ಗುರುಕುಲಗಳು ನಾಶವಾದ ಮೇಲೆ ನಮ್ಮಲ್ಲಿ ಆತ್ಮಾಭಿಮಾನ ಹುಟ್ಟಿತ್ತು. ಆತ್ಮ ವಿಸ್ಮೃತಿ ಅನ್ನೋದು ಜ್ವರ. ಪ್ಯಾಂಟ್ ಹಾಕೊಂಡವರು, ಕ್ರಾಪ್ ಇಟ್ಕೊಂಡಂಥವ್ರು, ಪರಮಶ್ರೇಷ್ಠ ಆದಂಥವ್ರು, ಊಟ ಕೊಂಡಂಥವ್ರು, ನಾವು ಏನೂ ಉಪಯೋಗ ಇಲ್ಲ ಅನ್ನುವಂತಹ ಒಂದು ಆತ್ಮವಿಸ್ಮೃತಿಯ ಭಾವನೆ ತುಂಬ ತೀವ್ರವಾಗಿ ಬಂದದ್ದರಿಂದಾಗಿ ನಮ್ಮ ದೇಶ ಯುದ್ಧ ಆಯಿತು. ಬ್ರಹ್ಮಶಕ್ತಿ ಹೋಯಿತು, ಕ್ಷಾತ್ರ ಶಕ್ತಿಯು ಹೋಯಿತು, ಬ್ರಹ್ಮಚಂದ್ರ ಯಾವಾಗಿಲ್ಲೋ ಹೋಯಿತು. ಅರವಿಂದ್ ಘೋಷ್ ಅವರು ವೇದಗಳ ಪ್ರತಿಪಾದಕರು, ಅವರೊಂದು ಮಾತನ್ನು ತುಂಬ ಚೆನ್ನಾಗಿ ಯಾವಾಗಲೂ ಹೇಳ್ತಾ ಇದ್ದಾರೆ. ಅಗ್ರತಶ್ಚತುರೋ ವೇದ, ನನ್ನ ಎದುರುಗಡೆಗೆ 4 ವೇದಗಳು, ಪೃಷ್ಠತಃ ಸಶರಂ ತನು, ಬಾಣವನ್ನು ಹೆದೆಗೇರಿಸಿರುವಂತಹ ಬಿಲ್ಲು ಹಿಂದ್ಗಡೆ. ಇದಂ ಬ್ರಹ್ಮ ಇದಂ ಕ್ಷತ್ರಂ ಶಾಪಾದಪಿ ಶತಾಪತಿ. ಈ 2 ಶಕ್ತಿಗಳು ಶಾಪವನ್ನಾರು ಕೊಟ್ಟೆವು ಅಥವಾ ಬಾಣವನ್ನು ತೆಗೆದು ನಾವು ಇದನ್ನು ತೋರಿಸೇವು ಅಂತ ಎಲ್ಲಿವರೆಗೆ ಇರ್ತಿತ್ತೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಆತ್ಮಾಭಿಮಾನ ಎಲ್ಲ ಚೆನ್ನಾಗಿತ್ತು. ಯಾವಾಗ ನಾನು ಬ್ರಹ್ಮಕ್ಷತ್ರ ಅಷ್ಟೇ ಇರ್ತಿತ್ತು ಅಥವಾ ಕ್ಷತ್ರ ಅಷ್ಟೇ ಇರ್ತಿತ್ತು, ಬ್ರಹ್ಮ ಇರ್ತಿರಲಿಲ್ಲ, ಬ್ರಹ್ಮಪುರ ತೋರಿಕೆ ಅನ್ನೋ ಥರ ಬಂತು, ಕ್ಷಾತ್ರವಾದ ಎಲ್ಲ ಶಸ್ತ್ರಗಳನ್ನು ದೇವರಿಗೆ ಒಪ್ಪಿಸ್ಬಿಟ್ವು, ಆಗ ನಮ್ಮ ಮೇಲೆ ಯಾರು ಬೇಕು ಆಕ್ರಮಣ ಮಾಡ್ಬೋದು ಅನ್ನುವಂಥ ಸ್ಥಿತಿಗೆ ಬಂತು. ಇದ್ರ ಬಗ್ಗೆ ನಾವು ಈಗಲೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಮ್ಮ ದೇಶದ ಸ್ವರಾಜ್ಯ ಏನಿದೆ, ಈ ಸ್ವರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ಇಚ್ಛಾಹಿ ಸೋಮೇ ಪಂತ್ರದೇ ಚಕಾರ ವರ್ಧನ. ಈ ದೇಶದಲ್ಲಿ ವರ್ತನೆ ಅನ್ನೋದು ಕಾಣ್ತಾ ಇರಬೇಕಾದ್ರೆ ಶಮಿಷ್ಠ ವಜ್ರ ಓಜಸ, ಓ ವಜ್ರಿಯಾದಂತಹ ಇಂದನೆ ನೀನು ಓಜಸ್ಸಿನಿಂದ ಬೆಳಗ್ತಾ ಹೋಗು. ನಿಶ್ವಾಸ ಅಹಿಮಸ್ತಿ ಸ್ವರಾಜ್ಯಂ, ಸ್ವರಾಜ್ಯ ಅನ್ನುವಂಥದ್ದು ಇಲ್ಲಿ ಬೆಳೀತಾ ಹೋಗಬೇಕು ಅನ್ನುವಂಥ ವಿಷಯ. ಅಶ್ವಮೇಧದ ಕೊನೆಯಲ್ಲಿ ಬರುವಂತಹ ಒಂದು ಇಷ್ಟಿ, ಅದಕ್ಕೆ ಸಂಗ್ರಹಾಯಣಿ ಅನ್ನುವಂಥ ಒಂದು ಇಷ್ಟಿ ಅಂತ ಕರೀತಾರೆ. ಸಂಗ್ರಹಾಯಣಿ ಅಂದರೆ ಸಂಗ್ರಹ ಮಾಡುವುದು. ಏನು ಸಂಗ್ರಹ ಮಾಡುವಂಥದ್ದು ಅಂದರೆ ಸಾಂಗ್ರಹಣ್ಯೇಷ್ಟ್ಯಾಯಜತೆ. ಏನು ಸಂಗ್ರಹ ಮಾಡಬೇಕು? ದುಡ್ಡು, ಸಮಿತ್ತು, ಪಶುಗಳು ಅಲ್ಲ. ಇಮಾಂ ಜನತಾ ಸಂಗ್ರಹಾನೀತಿ. ಈ ಜನತೆ ಇದ್ದಾರಲ್ಲ, ಬೇರೆ ಬೇರೆ ಚಿಂತನೆಯನ್ನು ಹೊಂದಿರುವಂತಹ ಸಮುದಾಯದ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ಸೇರಿಸುವಂಥದ್ದೇ ಸಂಗ್ರಹಾಯಣಿ ಅಂತ ಎತ್ತಿ. ಇಲ್ಲಿ 12 ಮಾಸಗಳಿರ್ತದೆ. ಈ ಮೆದೆ ಹುಲ್ಲಿನಿಂದಾಗಿ ಏನು ಕಟ್ತೇವೋ ಇಲ್ಲ, ಆನೆಗಳನ್ನು ಬೇಕಾದ್ರೆ ಕಟ್ಬೋದು ಅಂತ ಹೇಳ್ತಾರಲ್ಲ, ಅಂತಹ ಮೆದೆ ಹುಲ್ಲು ಏನಿದೆಯೋ ಮೆದೆ ಹುಲ್ಲಿನಂತಹ ರೀತಿಯಲ್ಲಿ ಗಟ್ಟಿಯಾಗಿ ನಾವೆಲ್ಲ ಕೂಡ ಬೆಳಿಬೇಕು. ದ್ವಾದಶಾರತ್ನೀ ರಚನಾಪತಿ ಅನ್ನುವಂಥ ರೀತಿಯಲ್ಲಿ ಹೇಳಿ, ಇದು ಚಿತ್ರ ನಕ್ಷತ್ರ ಭವತಿ, ಚೈತ್ರ ಮಾಸದ ಚಿತ್ರ ನಕ್ಷತ್ರ ಇದೆಯಲ್ಲ ಆ ಪ್ರಕಾರವಾಗಿ ಆಗತ್ತೆ ಅಂತೇಳಿ ಸಂಗ್ರಹಾಯಣಿ ಎನ್ನುವಂಥ ವಿಷಯ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಶ್ರೇಷ್ಠವಾದಂತಹ ರೀತಿಯಲ್ಲಿ ಇರುವಂತಹ ಈ ವೈದಿಕ ಚಿಂತನೆ, ವೈದಿಕ ರಾಷ್ಟ್ರಗೀತೆ, ವೈದಿಕ ಚಿಂತನೆ ವಿಶ್ವವನ್ನೇ ನಮ್ಮ ಜೊತೆಯಲ್ಲಿ ಒಯ್ದು ವಿಶ್ವವನ್ನೇ ಸಭ್ಯವನ್ನಾಗಿ ಮಾಡ್ತಾ ಹೋಗುವಂತಹ ಈ ಚಿಂತನೆ, ಇದು ಭಾರತ ದೇಶದ ವೇದದ ಋಷಿಗಳು ಸಾಕ್ಷಾತ್ಕರಿಸಿಕೊಂಡು ಯತ್ರ ವಿಶ್ವಂ ಭವತ್ಯೇಕನೀಯಂ, ಇಡೀ ವಿಶ್ವವೇ ಒಂದು ಗೂಡು ಅನ್ನೋ ಥರ ಇಟ್ಕೊಂಡು ಅವರೆಲ್ಲರ ಉದ್ಧಾರಕ್ಕೋಸ್ಕರವಾಗಿ ವೇದಗಳು ಬಂದಿದೆಯೇ ಹೊರತಾಗಿ ಯಾವುದೋ ಒಂದು ಜನಾಂಗಕ್ಕೋಸ್ಕರ ಯಾರೋ ಪುರೋಹಿತಕ್ಕೋಸ್ಕರ ವೇದಗಳು ಬಂದಿಲ್ಲ. ವೇದ ಸರ್ವಹಿತಾರ್ಥಾಯ ಅನ್ನುವಂಥದ್ದನ್ನು
ನಾವು ಒಳ ಹೊಕ್ಕಿ ಹೋದಂಗೆ ಗೊತ್ತಾಗುತ್ತೆ. ನಾವು ಅದಕ್ಕೋಸ್ಕರ ನಾನು ಹೇಳಿದ್ದು KS ನಾರಾಯಣಾಚಾರ್ಯ ಪುಸ್ತಕಗಳನ್ನ ನಾವು ಓದಬೇಕು. ಆ ಥರದ ಯಾವುದೇ ಪುಸ್ತಕವನ್ನು ಓದಬೇಕು. ಹಂಗೆ ಓದಿ ಚಿಂತನೆಯನ್ನು ಮಾಡಿದಾಗ ವೇದಗಳು ಎಂತಹ ಉದಾತ್ತವಾದಂತಹ ಶ್ರೇಷ್ಠತೆಯನ್ನು ಹೊಂದಿ ಶಾಂತಿ 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 ಅಂದ್ಬಿಟ್ಟು 3 ತಾಪಗಳೇನಿದೆಯೋ ಆ 3 ತಾಪಗಳ ನಿವಾರಣೆ ಮಾಡಿ ನಂದಾಮ ಶರದಶ್ಚತಂ ಅಜೀತಾಸ್ಯಾಮ ಶರದಶ್ಚತಂ ಅಲ್ಲಿವರೆಗೂ ಕೂಡ ಸಂತೋಷ ಪಡಬೇಕು, ಶತ್ರುಗಳನ್ನು ಗೆಲ್ಲುವಂತಹ ರೀತಿಯಲ್ಲಿ ನಾವು ಹೋಗಬೇಕು ಅನ್ನುವಂತಹ ಸಂದೇಶವನ್ನು ಇಟ್ಕೊಂಡು ನಾವೆಲ್ಲ ಕೂಡ ಮುಂದೆ ಹೋಗೋಣ. ಶಾಂತಿಮತಿ ಪ್ರತಿಷ್ಠಾನ ಇಂತಹ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿರುವಂಥದ್ದು ಬೇರೆ ಸಂಸ್ಥೆಗಳ ವಾರ್ಷಿಕೋತ್ಸವಕ್ಕೆ ಬಾಧೆ. ನನಗೆ ಭಾರಿ ಖುಷಿಯಾಗುತ್ತೆ. ವಾರ್ಷಿಕೋತ್ಸವ ಅಂತ ಬರೋದು ಹೊರಡೋದು ಮಾಡೋದು ಇಷ್ಟು ಕಡೆ ಯಾಕಂದ್ರೆ ಪ್ರತಿಭಾಗೋಸ್ಕರ ಏನಾದ್ರು ಮುಗಿದು ಇನ್ನೊಂದು ವರ್ಷದವರೆಗೂ ಏನೂ ಇಲ್ಲ ಅಂತ. ಈಗ ನಿಮಗೆ ಇಲ್ಲಿಂದ ನೀಡಲಾಗಿರುವ ಸಂದೇಶ ಇದೆಯಲ್ಲ, ಇದು ಪ್ರಾಯಶಃ 1 ವರ್ಷದವರೆಗೂ ಕೂಡ ಪಾಥೇಯ ಆಗುತ್ತೆ ನಾನು ಅನ್ಕೊಂಡು. ಪಾಥೇಯ ದಾರಿ ಗೊತ್ತು. ಮುಂದಿನ ವರ್ಷದೊಂದಿಗೆ ಈ ವ್ಯವಸ್ಥಾಪಕರು ಮತ್ತೆ ಇನ್ನೊಂದ್ರ ಬಗ್ಗೆ ಇರ್ತಾರೆ. ಅಲ್ಲಿವರೆಗೆ ನಾವು ಇದನ್ನು ಆರದ ಸೊಡಲು ದೀಪದಂತೆ ಉಳಿಸ್ಕೊಳ್ಳೋಣ. ಆ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ಕೂಡ ಮುಂದುಕೋಣ. ನಮ್ಮ ಆಂತರಿಕವಾದಂಥ ಒಂದು ದೀಪ ಏನಿದೆಯೋ ಆ ದೀಪ ಅನ್ನೋದೇ ಯಾವಾಗಲೂ ಮುಖ್ಯವಾದದ್ದು. ಕಣ್ಣು ಮುಚ್ಚಿದ್ರೂ ಕೂಡ ಇದು ಹೊರಗಡೆಯ ದೀಪ ಇಲ್ಲದೆ ಇರೋ ಒಳಗಡೆಯ ದೀಪ ಉಳಿತಾ ಇರಬೇಕು. ಅದಕ್ಕೆ ಇವತ್ತಿನ ಗೋಷ್ಠಿ ಪೂರಕವಾಗಿದೆ ಅಂತ ಹೇಳ್ತಾ ಎಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಧನ್ಯವಾದ.